ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು BPT ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಈಗಾಗಲೇ KCET ಮೂಲಕ BPT ವಿದ್ಯಾರ್ಥಿಗಳು ಆಪ್ಷನ್ ಟ್ರೀಗಳನ್ನು ಮಾಡಿಕೊಂಡು ಆಸ್ ಪರ್ ದ ಫಸ್ಟ್ ರೌಂಡ್ ಆಯ್ಕೆ ಪ್ರಕಾರ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳದ್ದು ಔಟ್ ಆಫ್ 2062 ಹುದ್ದೆಗಳು ಸೀಟ್ಗಳಲ್ಲಿ ಜಸ್ಟ್ ಒಂದು 32 ಹುದ್ದೆಗಳನ್ನು ಮಾತ್ರ ಉಳಿಸಿಬಿಟ್ಟಿದ್ದಾರೆ. ಅಂದರೆ 2062ರಲ್ಲಿ 2032 ಹುದ್ದೆಗಳನ್ನು ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇದು ಡಾಟಾ ಕೊಟ್ಟಿರುವಂಥದ್ದು ನಮ್ಮ KCET KEದವರು. ಸೊ ಇದರ ಮುಖಾಂತರ ನಾನು ನಿಮ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಲಿಕ್ಕೆ ಹೇಳಿ ಬಯಸ್ತೇನೆ, ತುಂಬ ಸೆಕ್ಯೂರ್ಡ್ ಆಗಿರಿ ಅಂತೇಳಿ. ಏನಂತಂದ್ರೆ, ನಾವು ಪ್ರತಿ ವರ್ಷ ಕೂಡ ನಾನೇ ವಿಡಿಯೋಗಳನ್ನು ಮಾಡಿ ಆಗ್ತಾ ಇದ್ದೆ. ಆದರೆ BPTಗೆ ಈ ವರ್ಷ ಬಂದಿರುವಂತಹ ಕ್ರೇಜು ಈವರೆಗೂ ಕೂಡ ಬಂದಿರಲಿಲ್ಲ. ನಾನು ಅರೌಂಡ್ ಈಗ ಒಂದು 6 ರಿಂದ 7 ವರ್ಷ ಆಯಿತು ಮಾಹಿತಿ ಕೊಡ್ತಾ ಇದ್ದೀನಿ. ಆದರೆ BPT ಬಗ್ಗೆ ಇಷ್ಟೊಂದು ಕ್ರೇಜ್, ಇಷ್ಟೊಂದು ಫಸ್ಟ್ ರೌಂಡಲ್ಲಿ 99% ಸೀಟ್ ಫುಲ್ ಆಗಿರುವಂಥದ್ದು ಇದೇ ನಾನು ನೋಡ್ತಾ ಇರುವಂಥದ್ದು, ಇದೇ ಫಸ್ಟ್ ಟೈಮ್. ಸೊ ಈಗ ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅಂಥವ್ರುಗಳಿಗೆ ಒಂದು ಕಿವಿ ಮಾತು ಕೂಡ ನೀವು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ನೋಡಿ, ಈಗ 2032 ಹುದ್ದೆಗಳು ಏನು ಈಗಾಗಲೇ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಏನಾದರೂ ವಿದ್ಯಾರ್ಥಿಗಳು ಫುಲ್ ಅಡ್ಮಿಷನ್ ಆಗಿಬಿಟ್ರೆ ನೀವು ಕಾಂಪಿಟೇಷನ್ ಮಾಡುವಂಥದ್ದು ಬರೀ 30 ಹುದ್ದೆಗಳಿಗೆ ಮಾತ್ರ ಕಾಂಪಿಟೇಷನ್ ಮಾಡಬೇಕಾಗತ್ತೆ. ಹೌದ್ರಿ, ಬರೀ ಜಸ್ಟ್ 30 ಹುದ್ದೆಗಳಿಗೆ ಅದು ಮತ್ತೆ ಪರ್ಸೆಂಟೇಜ್ ಬೇಸ್ ಮೇಲೆ, ಅಂದರೆ ರ್ಯಾಂಕ್ಗಳ ಬೇಸ್ ಮೇಲೆ ಸೀಟ್ ಹಂಚಿಕೆ ಮಾಡ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಅವೇ ಫ್ರಾಮ್ ತುಂಬ ದೂರದಲ್ಲಿರುವಂಥವ್ರು 1 ಲಕ್ಷ ಮೇಲಿರುವಂತಹ ಅಭ್ಯರ್ಥಿಗಳು ನೀವು ಯೋಚನೆ ಮಾಡ್ಕೋಬೇಕಾಗತ್ತ. ಈ ವರ್ಷ ತುಂಬ ಕಾಂಪಿಟೇಷನ್ ಇದೆ. ಈ ವರ್ಷ ನಮಗೆ ಸೀಟ್ ಸಿಗೋದು ಗ್ಯಾರಂಟಿ ಇಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಇನ್ ಕೇಸ್ ಆಫ್ ಏನಾದರೂ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ಅವ್ರು ಯಾರು ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 1,000 ಆದರೂ ಹುದ್ದೆಗಳು ಸೀಟ್ಗಳು ವಾಪಸ್ ಬಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಗಳು ಸಿಗ್ತವೆ. ಬಟ್ ಅವೇನಾದರೂ ಬರಲಿಲ್ಲ, ಎಲ್ಲರೂ ಅಡ್ಮಿಷನ್ ಆಗಿಬಿಟ್ರೆ ನೆನಪಿಟ್ಕೋರಿ, ಸೊ 1 ಲಕ್ಷ ಮೇಲಿರುವಂತಹ ಅಭ್ಯರ್ಥಿಗಳಿಗೆ ಸೀಟ್ ಗ್ಯಾರಂಟಿ ಸಿಗುವುದಿಲ್ಲ. ಯಾಕಂತಂದ್ರೆ ಬರೀ 30 ಸೀಟಲ್ಲಿ ಏನು ಹೋರಾಟ ಮಾಡೋಕ್ಕಾಗತ್ತೆ, ನೀವು ಲೆಕ್ಕ ಹಾಕೋರಿ. ಹಿಂಗಾಗಿ ನೀವು ಅಲ್ಟರ್ನೇಟ್ ಆಗಿ BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸು ಅಥವಾ ಫಾರ್ಮಸಿಗೂ ಕೂಡ ನೀವು ಆಪ್ಷನ್ ಇಟ್ಕೊಳ್ಳೇಬೇಕು ಸೆಕೆಂಡ್ ರೌಂಡಲ್ಲಿ. ಇಲ್ಲಪ್ಪ ಅಂದ್ರೆ ನಿಮಗೆ ಈ ವರ್ಷ BPT ಮೋಸ ಆದಿತ್ತು ಅಥವಾ ಯಾವುದೇ ತರಂತ ಸೀಟ್ ಸಿಗದೇನೆ 1 ವರ್ಷ ಲಾಸ್ ಕೂಡ ಆಗ್ಬಹುದು. ತುಂಬಾ ಹುಷಾರಾಗಿ ಮನೆಯಲ್ಲಿ ಡಿಸ್ಕಷನ್ ಮಾಡಿಕೊಂಡು ಯೋಚನೆ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಬರೋ ತನಕನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬರಲಿ ನೋಡೋಣ. ನಾನು ಏನ್ ಮಾಡೋದಪ್ಪ ಅಂದ್ರೆ ನಮ್ಮ ಸೆಕೆಂಡ್ ರೌಂಡ್ ಅಲ್ಲಿ ಹೋಗುವಂತಹ ಅಭ್ಯರ್ಥಿಗಳಿಗೆ ನಾನು ಸೀಟ್ ಸಿಗಲಿ ಅಂತ ನಾನು ಬಯಸ್ತೇನೆ. ಆದ್ರೆ ಸೀಟ್ ಯಾರು ಬಿಟ್ಟು ಕೊಡ್ಲಿಲ್ಲ, ಎಲ್ಲರೂ ಅಡ್ಮಿಷನ್ ಆಗಿಬಿಟ್ಟಿದ್ರು. 2,000 ಜನನು ಅಡ್ಮಿಷನ್ ಆಗಿಬಿಟ್ರೆ ತುಂಬಾ ಕಾಂಪಿಟೇಷನ್ ಆಗುತ್ತೆ. ಹೀಗಾಗಿ ದೂರದಲ್ಲಿರುವಂತಹ ರ್ಯಾಂಕ್ನವರಿಗೆ ಸೀಟ್ ಸಿಗದೇ ಇರಬಹುದು. ಸ್ವಲ್ಪ ಮನೆಯಲ್ಲಿ ಯೋಚನೆ ಮಾಡ್ರಿ, ನೀವು ಕೂಡ ಯೋಚನೆ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ರಿ.